ಅಹಮದಾಬಾದ್ನಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ನಡೆದಂಥ ಪಂದ್ಯದ ರಣರೋಚಕ ಹೈಲೈಟ್ಸ್ ಅಪ್ಡೇಟನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ಶುಭ್ಮನ್ ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನೀವು RCB ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಅಹಮದಾಬಾದ್ನಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಗುಜರಾತ್ ಟೈಟನ್ಸ್ ತಂಡ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂಥ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಪ್ರಿಯಾನ್ ಶಾರಿಯಾ ಮತ್ತು ಪ್ರಭ್ ಸಿಮ್ರಾನ್ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿದರು. ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಂಥ ಪ್ರಭ್ ಸಿಮ್ರಾನ್ 8 ಎಸೆತದಲ್ಲಿ ಕೇವಲ 5 ರನ್ನನ್ನು ಹೊಡೆದು ಔಟಾಗಿ ಹೊರನಡೆದರು. ಇನ್ನು ಪ್ರಭ್ ಸಿಮ್ರಾನ್ ಔಟಾದ ನಂತರ ಕ್ರೀಸ್ಗೆ ಬಂದಿದ್ದು ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಪ್ರಿಯಾನ್ ಶಾರಿಯಾ ಜೊತೆ ಸೇರಿ ಒಂದು ಭರ್ಜರಿಯಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು. ಶ್ರೇಯಸ್ ಅಯ್ಯರ್ ತಾವು ಎದುರಿಸಿದಂಥ ಮೊದಲ ಎಸೆತದಿಂದಲೇ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಮಾಡಲು ಶುರು ಮಾಡಿದರು. ಇನ್ನು ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಂಥ ಪ್ರಿಯಾನ್ ಶಾರಿಯಾ ಕೂಡ ಗುಜರಾತ್ ಟೈಟನ್ಸ್ ಎದುರು ಒಂದು ಭರ್ಜರಿಯಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು. ಪ್ರಿಯಾನ್ ಶಾರಿಯಾ ಕೇವಲ 23 ಎಸೆತದಲ್ಲಿ 47 ರನ್ನನ್ನು ಹೊಡೆದರು. ಇದರಲ್ಲಿ 7 4 ಮತ್ತು 2 ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು ಪ್ರಿಯಾನ್ ಶಾರಿಯಾ ಔಟಾದ ನಂತರ ಅಜ್ಮತುಲ್ಲಾ ಓವರ್ಜಾಯ್ ಬ್ಯಾಟಿಂಗ್ ಮಾಡಲು ಬಂದರು. ಅಜ್ಮತುಲ್ಲಾ ಓವರ್ಜಾಯ್ 15 ಎಸೆತದಲ್ಲಿ 16 ರನ್ನನ್ನು ಹೊಡೆದರು. ಇನ್ನು ಅಜ್ಮತುಲ್ಲಾ ಓವರ್ಜಾಯ್ ಔಟಾದ ನಂತರ ಕ್ರೀಸ್ಗೆ ಬಂದಂಥ ಮ್ಯಾಕ್ಸ್ವೆಲ್ ಈ ಪಂದ್ಯದಲ್ಲಿ ಗೋಲ್ಡನ್ ಡಕ್ ಆಗಿ ಹೊರ ನಡೆದರು. ಇನ್ನು ಅನಂತರ ಮಾರ್ಕಸ್ ಸ್ಟೋನಿಕ್ಸ್ ಶ್ರೇಯಸ್ ಅಯ್ಯರ್ ಜೊತೆಗೂಡಿ ಒಂದು ಸಣ್ಣ ಜೊತೆ ಆಟವನ್ನು ಆಡಿದರು. ಸ್ಟೋನಿಕ್ಸ್ ಈ ಪಂದ್ಯದಲ್ಲಿ 15 ಎಸೆತದಲ್ಲಿ 20 ರನ್ನನ್ನು ಹೊಡೆದರು. ಇದರಲ್ಲಿ 1 4 ಮತ್ತು 2 ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು 6ನೇ ವಿಕೆಟ್ಗೆ ಜೊತೆಯಾದಂಥ ನಾಯಕ ಶ್ರೇಯಸ್ ಅಯ್ಯರ್ ಮತ್ತು ಶಶಾಂಕ್ ಸಿಂಗ್ ಅಂತಿಮ ಓವರ್ಗಳಲ್ಲಿ ಪಂಜಾಬ್ ಗುಜರಾತ್ ಟೈಟನ್ಸ್ ತಂಡದ ಬೌಲರ್ಸ್ಗಳ ಬೆವರಿಳಿಸಿದರು. ಇವರಿಬ್ಬರು ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಸ್ಫೋಟಕವಾಗಿ ಬ್ಯಾಟಿಂಗ್ ಪ್ರದರ್ಶನ ತೋರಿದ ಕಾರಣ ಪಂಜಾಬ್ ಕಿಂಗ್ಸ್ ತಂಡ ಗುಜರಾತ್ ಟೈಟನ್ಸ್ ಎದುರು ಈ ಪಂದ್ಯದಲ್ಲಿ 20 ಓವರ್ನಲ್ಲಿ 5 ವಿಕೆಟ್ಗಳನ್ನು ಕಳೆದುಕೊಂಡು 243 ರನ್ಗಳ ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕಿತು ಅಂತಲೇ ಹೇಳಬಹುದಾಗಿದೆ. ಶ್ರೇಯಸ್ ಅಯ್ಯರ್ ಈ ಪಂದ್ಯದಲ್ಲಿ ಕೇವಲ 42 ಎಸೆತದಲ್ಲಿ ಅಜೇಯ 97 ರನ್ಗಳನ್ನು ಹೊಡೆದರು. ಇದರಲ್ಲಿ 5 4 ಮತ್ತು 9 ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು ಶಶಾಂಕ್ ಸಿಂಗ್ ಕೇವಲ 16 ಎಸೆತದಲ್ಲಿ 44 ರನ್ನನ್ನು ಹೊಡೆದರು. ಇದರಲ್ಲಿ 6 4 ಮತ್ತು 2 ಭರ್ಜರಿ ಸಿಕ್ಸರ್ ಸೇರಿತ್ತು. ಮೊಹಮ್ಮದ್ ಸಿರಾಜ್ ಬೌಲಿಂಗ್ ಮಾಡಿದಂತಹ ಕಡೆಯ ಓವರ್ನಲ್ಲಿ ಶಶಾಂಕ್ ಸಿಂಗ್ ಒಟ್ಟಾರೆಯಾಗಿ ಮೊಹಮ್ಮದ್ ಸಿರಾಜ್ಗೆ 23 ರನ್ಗಳನ್ನು ಚಚ್ಚುವುದರ ಮೂಲಕ ಪಂಜಾಬ್ ಕಿಂಗ್ಸ್ ತಂಡದ ಮೊತ್ತವನ್ನು 243ಕ್ಕೆ ಕೊಂಡೊಯ್ದರು. ಇನ್ನು ಕಡೆಯ ಓವರ್ನಲ್ಲಿ ಶಶಾಂಕ್ ಸಿಂಗ್ ಸ್ಟ್ರೈಕನ್ನು ರೊಟೇಟ್ ಮಾಡಲಿಲ್ಲ. ಈ ಕಾರಣದಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಶತಕದಿಂದ ವಂಚಿತರಾದರು. ಒಂದೇ ಒಂದು ಬಾಲ್ ಸಿಕ್ಕಿದ್ದರೂ ಕೂಡ ಶ್ರೇಯಸ್ ಅಯ್ಯರ್ ತಮ್ಮ ಸೆಂಚುರಿಯನ್ನು ಪೂರ್ಣಗೊಳಿಸುತ್ತಿದ್ದರೇನೋ, ಆದರೆ ಅದು ಗುಜರಾತ್ ಟೈಟನ್ಸ್ ಎದುರು ನಡೆದಂಥ ಪಂದ್ಯದಲ್ಲಿ ಸಾಧ್ಯವಾಗಲಿಲ್ಲ. ಇನ್ನು ಪಂಜಾಬ್ ಕಿಂಗ್ಸ್ ಎದುರು ನಡೆದಂಥ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡದ ಪರವಾಗಿ ಸಾಯಿ ಕಿಶೋರ್ ಮಾತ್ರ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ 30 ರನ್ಗಳಿಗೆ 3 ವಿಕೆಟ್ಗಳನ್ನು ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 244 ರನ್ಗಳ ಬೃಹತ್ ಗುರಿಯನ್ನು ಪಡೆದಂಥ ಗುಜರಾತ್ ಟೈಟನ್ಸ್ ತಂಡದ ಪರವಾಗಿ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿದರು. ಇವರಿಬ್ಬರು ಗುಜರಾತ್ ಟೈಟನ್ಸ್ಗೆ ಒಂದು ಸ್ಫೋಟಕವಾದಂಥ ಆರಂಭವನ್ನು ನೀಡಿದರು. ಶುಭ್ಮನ್ ಗಿಲ್ 14 ಎಸೆತದಲ್ಲಿ 33 ರನ್ನನ್ನು ಹೊಡೆದರು. ಇದರಲ್ಲಿ 2 4 ಮತ್ತು 3 ಭರ್ಜರಿ ಸಿಕ್ಸರ್ ಸೇರಿತ್ತು. ಶುಭ್ಮನ್ ಗಿಲ್ ಔಟಾದ ನಂತರ ಕ್ರೀಸ್ಗೆ ಬಂದಂಥ ಜಾಸ್ ಬಟ್ಲರ್ ಸಾಯಿ ಸುದರ್ಶನ್ ಜೊತೆ ಸೇರಿ ಮತ್ತೊಂದು ಭರ್ಜರಿ ಜೊತೆಯಾಟವನ್ನು ಆಡಿದರು. ಸಾಯಿ ಸುದರ್ಶನ್ ಈ ಪಂದ್ಯದಲ್ಲಿ 41 ಎಸೆತದಲ್ಲಿ 74 ರನ್ನನ್ನು ಹೊಡೆದರು. ಇದರಲ್ಲಿ 5 4 ಮತ್ತು 6 ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು ಸಾಯಿ ಸುದರ್ಶನ್ ಔಟಾದ ನಂತರ ಕ್ರೀಸ್ಗೆ ಬಂದಂಥ ರುದರ್ಫೋರ್ಡ್ ಕೂಡ ಜಾಸ್ ಬಟ್ಲರ್ ಜೊತೆ ಸೇರಿ ಅಂತಿಮ ಓವರ್ಗಳಲ್ಲಿ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು. ಒಂದು ಹಂತದಲ್ಲಿ ಕಡೆಯ 6 ಓವರ್ನಲ್ಲಿ ಗುಜರಾತ್ ಟೈಟನ್ಸ್ ತಂಡಕ್ಕೆ ಗೆಲ್ಲಲು 75 ರನ್ಗಳ ಅವಶ್ಯಕತೆ ಇತ್ತು. ಈ ಹಂತದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಕಮಾಲ್ ಮಾಡಬಹುದೆಂಬ ನಿರೀಕ್ಷೆಯಲ್ಲಿ ಗುಜರಾತ್ ಟೈಟನ್ಸ್ ತಂಡದ ಅಭಿಮಾನಿಗಳಿದ್ದರು. ಈ ಹಂತದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗೆ ಬಂದಂಥ ಕನ್ನಡಿಗ ವೈಶಾಖ್ ವಿಜಯಕುಮಾರ್ ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಒಂದು ಉತ್ತಮವಾದಂಥ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಗುಜರಾತ್ ಟೈಟನ್ಸ್ ತಂಡದ ಕನಸನ್ನು ನುಚ್ಚು ನೂರು ಮಾಡಿದರು ಅಂತಲೇ ಹೇಳಬಹುದಾಗಿದೆ. ಜಾಸ್ ಬಟ್ಲರ್ ಈ ಪಂದ್ಯದಲ್ಲಿ 33 ಎಸೆತದಲ್ಲಿ 54 ರನ್ನನ್ನು ಹೊಡೆದರೆ ರುದರ್ಫೋರ್ಡ್ 28 ಎಸೆತದಲ್ಲಿ 46 ರನ್ನನ್ನು ಹೊಡೆದರು. ಅಂತಿಮ ಓವರ್ಗಳಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಒಂದು ಉತ್ತಮವಾದಂಥ ಬೌಲಿಂಗ್ ಪ್ರದರ್ಶನವನ್ನು ತೋರಿತು. ಹೀಗಾಗಿ ಗುಜರಾತ್ ಟೈಟನ್ಸ್ ತಂಡ ನಿಗದಿತ 20 ಓವರ್ನಲ್ಲಿ 5 ವಿಕೆಟ್ಗಳನ್ನು ಕಳೆದುಕೊಂಡು 232 ರನ್ಗಳನ್ನು ಹೊಡೆಯುವುದರ ಮೂಲಕ 11 ರನ್ಗಳ ಅಂತರದಲ್ಲಿ ಪಂಜಾಬ್ ಕಿಂಗ್ಸ್ ಎದುರು ಗುಜರಾತ್ ಟೈಟನ್ಸ್ ತಂಡ ಸೋಲನ್ನು ಕಂಡಿತು. ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಈ ಪಂದ್ಯದಲ್ಲಿ ಅರ್ಶ್ದೀಪ್ ಸಿಂಗ್ 2 ವಿಕೆಟ್ಗಳನ್ನು ಪಡೆದುಕೊಂಡರೆ ಮಾರ್ಕೋ ಜಾನ್ಸನ್ ಮತ್ತು ಮ್ಯಾಕ್ಸ್ವೆಲ್ ತಲಾ 1 ವಿಕೆಟ್ಗಳನ್ನು ಪಡೆದುಕೊಂಡರು. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಬಂದಂಥ ವಿಜಯ್ ಕುಮಾರ್ ಯಾವುದೇ ವಿಕೆಟನ್ನು ಪಡೆದುಕೊಳ್ಳದೆ ಹೋದರೂ ಕೂಡ ಒಂದು ಉತ್ತಮವಾದಂಥ ಸ್ಪೆಲ್ಲನ್ನು ಮಾಡಿ ಪಂಜಾಬ್ ಕಿಂಗ್ಸ್ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಇನ್ನು ಗುಜರಾತ್ ಟೈಟನ್ಸ್ ಎದುರು ನಡೆದಂಥ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಅಂಕಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಪಂಜಾಬ್ ಕಿಂಗ್ಸ್ ಏರಿದೆ. ಇನ್ನು RCB ಸದ್ಯ 2ನೇ ಸ್ಥಾನದಲ್ಲೇ ಉಳಿದಿದೆ. ಇನ್ನು ಮೊದಲ ಸ್ಥಾನದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇದೆ. ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ನಾಯಕನಾಗಿ ಆಡಿದಂಥ ಮೊದಲ ಪಂದ್ಯದಲ್ಲಿ ಅಜೇಯ 97 ರನ್ಗಳನ್ನು ಹೊಡೆಯುವುದರ ಮೂಲಕ
IPLನಲ್ಲಿ ತಮ್ಮ ಸರ್ವಾಧಿಕ ಸ್ಕೋರನ್ನು ಶ್ರೇಯಸ್ ಅಯ್ಯರ್ ದಾಖಲಿಸಿಕೊಂಡರು. ಇನ್ನು ಪಂಜಾಬ್ ಕಿಂಗ್ಸ್ ತಂಡ ಈ ಪಂದ್ಯದಲ್ಲಿ 243 ರನ್ಗಳನ್ನು ಹೊಡೆಯುವುದರ ಮೂಲಕ ಗುಜರಾತ್ ಟೈಟನ್ಸ್ ಎದುರು ಅತಿ ಹೆಚ್ಚು ಸ್ಕೋರ್ ಮಾಡಿದ ದಾಖಲೆಯನ್ನು ಕೂಡ ಪಂಜಾಬ್ ಕಿಂಗ್ಸ್ ಬರೆಯಿತು. ಇನ್ನು ಮ್ಯಾಕ್ಸ್ವೆಲ್ ಈ ಪಂದ್ಯದಲ್ಲಿ ಡಕ್ಔಟ್ ಆಗುವುದರ ಮೂಲಕ IPLನಲ್ಲಿ ಅತಿ ಹೆಚ್ಚು ಬಾರಿ ಡಕ್ಔಟ್ ಆದ ಆಟಗಾರನೆಂಬ ಕುಖ್ಯಾತಿಗೆ ಮ್ಯಾಕ್ಸ್ವೆಲ್ ಪಾತ್ರರಾದರು. ಇನ್ನು ಗುಜರಾತ್ ಟೈಟನ್ಸ್ ತಂಡ ಈ ಪಂದ್ಯದಲ್ಲಿ 237 ರನ್ಗಳನ್ನು ಹೊಡೆಯುವುದರ ಮೂಲಕ ಚೇಸ್ ಮಾಡುವಾಗ ತನ್ನ ಹೈಯೆಸ್ಟ್ ಸ್ಕೋರನ್ನು ಗುಜರಾತ್ ಟೈಟನ್ಸ್ ತಂಡ ನಿರ್ಮಿಸಿಕೊಂಡಿತು. ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ನಾಯಕತ್ವ ವಹಿಸಿದ ಮೊದಲ ಪಂದ್ಯದಲ್ಲಿಯೇ ಗೆಲುವಿನ ದಾಖಲೆಯನ್ನು ಶ್ರೇಯಸ್ ಅಯ್ಯರ್ ಬರೆದರು.